ಚಿಕ್ಕಮಗಳೂರು ತಾಲೂಕಿನ ಭಕ್ತರಹಳ್ಳಿ ಶಾಲೆ ಹಳೆ ವಿದ್ಯಾರ್ಥಿಗಳು ಸವಿ ನೆನಪು ಸಾವಿರ ನೆನಪು ಎನ್ನುತ್ತಾ ತಾವು ಜೀವನದಲ್ಲಿ ಎತ್ತರ ಬೆಳೆದು ಸಮಾಜದಲ್ಲಿ ಗೌರವಾನ್ವಿತ ಸ್ಥಾನದಲ್ಲಿರಲು ಬೇಕಾದ ಅಕ್ಷರ ಹಾಗೂ ಮೌಲ್ಯದ ಅಡಿಪಾಯ ಹಾಕಿದ ಶಾಲೆ ಹಾಗೂ ಅವರ ಶಿಕ್ಷಕರನ್ನ ವಂದನೆ ತಿಳಿಸುವ ಗುರುವಂದನಾ ಕಾರ್ಯಕ್ರಮದೊಂದಿಗೆ ತಮ್ಮ ಹಳೆಯ ಸ್ನೇಹಿತರನ್ನ ಮತ್ತೆ ಹಲವು ವರ್ಷಗಳ ನಂತರ ನೋಡಿ ಹಿಂದಿನ ನೆನಪುಗಳನ್ನು ಇಂದು ಮೆಲುಕು ಹಾಕಲು ಗುರುವಂದನಾ ಹಾಗೂ ಸ್ನೇಹ ಮಿಲನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ವೇಳೆ ಹಲವು ಸವಿ ನೆನಪುಗಳನ್ನು ಮೆಲುಕು ಹಾಕುವ ಜೊತೆಗೆ ಸುಂದರ ಕ್ಷಣಗಳಿಗೆ ಸಾಕ್ಷಿಯಾಗಿದ್ದಾರೆ. ಅಕ್ಷರ ಕಲಿಸಿದ ಗುರುಗಳಿಗೆ ವಂದನೆ ಸಲ್ಲಿಸಬೇಕು, ಜೊತೆಗೆ ಹಳೆಯ ಶಾಲೆ ಸ್ನೇಹಿತರನ್ನ ಭೇಟಿಯಾಗಬೇಕು ಅನ್ನೋದು ಪ್ರತಿಯೊಬ್ಬ ವಿದ್ಯಾರ್ಥಿಯ ಕನಸಾಗಿರುತ್ತದೆ. ಆ ಕನಸನ್ನು ನನಸು ಮಾಡೋದು ಅಷ್ಟು ಸುಲಭವಲ್ಲ. ಎಲ್ಲರನ್ನ ಒಟ್ಟಾಗಿ ಸೇರಿಸಿ ಎಲ್ಲ ಶಿಕ್ಷಕರನ್ನ ಒಗ್ಗೂಡಿಸಿ ಒಂದೇ ವೇದಿಕೆ ಮೇಲೆ ಸನ್ಮಾನಿಸೋದು ಅತ್ಯಂತ ಕಷ್ಟಕರವಾದ ಕೆಲಸ. ಆದರೆ ಪ್ರಯತ್ನ ಪಟ್ಟರೆ ಅದು ಕೂಡ ಸಾಧ್ಯ ಎಂಬುದನ್ನ ಭಕ್ತರಹಳ್ಳಿ ಶಾಲೆ ಹಳೆ ವಿದ್ಯಾರ್ಥಿಗಳು ಮಾಡಿ ತೋರಿಸಿದ್ದಾರೆ. ಈ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ, ಜನನಿ ಮತ್ತೆ ಜನ್ಮಭೂಮಿ ಸ್ವರ್ಗಕ್ಕಿಂತಲೂ ಮಿಗಿಲು ಅಂತ. ಆದರೆ ನಿಜವಾಗ್ಲೂ ಹೇಳಬೇಕಂದ್ರೆ ನನಗೆ ಈ ಮಣ್ಣು, ಈ ಊರು, ಈ ಜನ ನಿಜವಾಗ್ಲೂ ನನಗೆ ವೃತ್ತಿಯಲ್ಲಿ ಪ್ರಥಮ ಹೆಜ್ಜೆ ಇಟ್ಟ ಪುಟ್ಟ ಹೆಜ್ಜೆ ಇಟ್ಟು ಬಂದಂಥ ಈ ಮಣ್ಣು ನನಗೆ ನಿಜವಾಗ್ಲೂ ದೇವರ ಸಮಾನ. ಆ ಮಣ್ಣು ಸ್ವಾಮಿ ವಿವೇಕಾನಂದರು ವಿದೇಶಕ್ಕೆ ಹೋದಾಗ ಬಂದು ಭೂಮಿಯನ್ನು, ಭಾರತ ಭೂಮಿಯನ್ನು ಕಂಡ ತಕ್ಷಣ ಮಣ್ಣನ್ನು ಹಿಡ್ಕೊಂಡು ಮಣ್ಣು ತಿಂದಿದ್ರಂತೆ. ಹಾಗೆ ನನಗೆ ಈ ಭೂಮಿಯನ್ನು ನೋಡಿದ ತಕ್ಷಣ, ಈ ಜನರನ್ನು ನೋಡಿದ ತಕ್ಷಣ ನಿಜವಾಗ್ಲೂ ನಿಮಗೆಲ್ಲರಿಗೂ ಕೂಡ ಈ ಮಣ್ಣು ಅಷ್ಟು ಉತ್ತಮವಾದ ಮಣ್ಣು. ಅದರಲ್ಲೂ ಶಿಕ್ಷಕರಿಗೆ ಒಂದು ರೀತಿ ತುಂಬ ಪ್ರೋತ್ಸಾಹ ಕೊಟ್ಟಂತಹ, ತುಂಬ ದಾನವನ್ನು ಕೊಟ್ಟಂತಹ ಈ ಮಣ್ಣಿನಲ್ಲಿ ಬಂದಂತಹ ಸರ್ಕಾರಿ ಯಾವುದೇ ನೌಕರರಾಗಲಿ ಅವರಿಗೆ ಸುಮಾರು 1 ತಿಂಗಳ ಶ್ರಮ, ಪ್ರತಿದಿನ ಮೀಟಿಂಗ್ ಮಾಡಿ ಹೇಗಾದರೂ ಕಾರ್ಯಕ್ರಮ ಮಾಡಲೇಬೇಕು. ಪಾಠ ಕಲಿಸಿದ ಶಿಕ್ಷಕರಿಗೆ ಗುರುವಂದನೆ ಸಲ್ಲಿಸಲೇಬೇಕು. ಎಲ್ಲ ಹಳೆಯ ವಿದ್ಯಾರ್ಥಿಗಳನ್ನ ಒಂದೆಡೆ ಸೇರಿಸಲೇಬೇಕು ಎನ್ನುವ ಹಠ ಎಲ್ಲರದಾಗಿತ್ತು. ಇಂದಿನ ಸಾಮಾಜಿಕ ಜಾಲತಾಣದ ಮೂಲಕ ಎಲ್ಲರನ್ನ ಹುಡುಕುವ ಪ್ರಯತ್ನ ಮಾಡಿ ಒಬ್ಬೊಬ್ಬರನ್ನೇ ವಾಟ್ಸಪ್ ಗ್ರೂಪ್ ಮೂಲಕ ಸೇರ್ಪಡೆ ಮಾಡೋಕೆ ಶುರುವಾಯಿತು. ಆ ವಾಟ್ಸಪ್ ಗ್ರೂಪ್ನಲ್ಲಿ 100ಕ್ಕೂ ಅಧಿಕ ಹಳೆಯ ವಿದ್ಯಾರ್ಥಿಗಳನ್ನ ಸೇರಿಸಿಕೊಂಡರು. ಬಳಿಕ ಅನಿಸಿದ್ದು ಇನ್ನೇನು ಬೇಕು ಕಾರ್ಯಕ್ರಮ ಮಾಡೋಕೆ ಧೈರ್ಯ ಬಂದಾಯಿತು ಅಂದುಕೊಂಡು ಶಿಕ್ಷಕರನ್ನ ಹುಡುಕುವ ಕೆಲಸಕ್ಕೆ ಕೈ ಹಾಕಿ ಶಿಕ್ಷಕರನ್ನ ಸೇರಿಸಿ ಗುರುವಂದನಾ ಜೊತೆಗೆ ಸ್ನೇಹ ಮಿಲನ ಹೆಸರನ್ನಿಟ್ಟು ಕಾರ್ಯಕ್ರಮ ನಡೆಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಜನವರಿ ತಿಂಗಳಲ್ಲಿ ಎಲ್ಲರೂ ಸಹ ಪಾಠವನ್ನ ಮುಗಿಸ್ಕೊಂಡು ನಮಗೆ ಮಕ್ಕಳನ್ನು ಬಿಡಬೇಕು ಫ್ರೀಯಾಗಿ. ನಾವು ಡ್ಯಾನ್ಸ್ ಅನ್ನ ಕಲಿಸ್ತೀನಿ ನಾನು. ಅದೇ ರೀತಿ ನಮ್ಮ ಅಷ್ಟು ಮಕ್ಕಳನ್ನೇ ಇಟ್ಕೊಂಡು ಸುಮಾರು 15-16 ಡ್ಯಾನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿಸಲಾಯಿತು. ಅಂದರೆ ಬರೀ ಅದನ್ನೇ ಮಾಡಲಿಲ್ಲ, ಬೆಳಿಗ್ಗೆ ಟೈಮ್ ಪಾಠ ಮಾಡೋದು, ಸಂಜೆ ಮಧ್ಯಾಹ್ನದ ಟೈಮಲ್ಲಿ ಒಂದು ರೂಮಿಗೆ ಕುತ್ಕೊಂಡು ಡ್ಯಾನ್ಸ್ ಮಾಡ್ತಾರೆ. ಆ ವ್ಯವಸ್ಥೆಯನ್ನು ಮಾಡಿದ್ವಿ. ನಂತರ ಇಷ್ಟೆಲ್ಲ ಆದಮೇಲೆ ಊರಿನ ಪ್ರಮುಖರು ಆಸಕ್ತಿಯನ್ನು ತೋರಿಸಿದ್ದಾರೆ. ಎಲ್ಲ ಇದನ್ನು ಸಮಾರಂಭಕ್ಕೆ ಸಹಕಾರವನ್ನು ಕೊಟ್ಟಿರಬೇಕಾದ್ರೆ ಅವರಿಗೆ ಒಂದು ಪ್ರೈಸ್, ಅವ್ರನ್ನ ಒಂದು ಗೇಮ್ಗಳನ್ನು ಆಡಿಸ್ಬೇಕು ಅಂತ ಕೇಳ್ಕೊಂಡ್ವಿ. ಆಯಿತು ಮೇಡಮ್, ಹೆಣ್ಮಕ್ಳಿಗೆ 1-2, ಗಂಡು ಮಕ್ಕಳು ನಮಗೆ ವಾಲಿಬಾಲ್ ಅಂದರು. ಸರಿ ಆಯಿತು. ಇವು 2 ಗೇಮ್ಗಳನ್ನು ಮಾಡಿಸಿದಾಗ, 4-3 ಗೇಮ್ಗಳನ್ನು ಮಾಡಿಸಿದಾಗ ಪ್ರೈಸ್ನ ಒಂದು ವ್ಯವಸ್ಥೆಯನ್ನು ನಮ್ಮನೆಯವರ ಒಂದು ಸಂತೋಷದ ದಿನ ಅಂತಲೇ ಹೇಳ್ಬೋದು. ಯಾಕೆಂದರೆ ನಮಗೆ ಶಿಕ್ಷಣ ಕೊಟ್ಟಂಥ ನಮ್ಮ ಹಿರಿಯ ಶಿಕ್ಷಕರಾಗಿರ್ತಕ್ಕಂಥ ನಮ್ಮ ನಾಗರತ್ನಮ್ಮ ಟೀಚರ್ ಬಂದರೆ ಅವರು ಇವತ್ತು ನನಗೆ ಈ ಒಂದು ಕಾರ್ಯಕ್ರಮದಲ್ಲಿ ನೋಡಿದಾಗ ನನಗೆ ಸಂತೋಷದ ಕಣ್ಣೀರೇ ಬಂತು. ಯಾಕಂದರೆ ಅವತ್ತಿನ ದಿನ ಹಾಗಿತ್ತು. ಅಂಥ ಒಂದು ದಿನಗಳಲ್ಲೂ ಕೂಡ ಎಲ್ಲರೂ ಕೂಡ ವಿದ್ಯಾವಂತರಾಗಬೇಕು ಅಂತೇಳಿ ತುಂಬಾ ಶ್ರಮ ಹಾಕಿದ್ದಾರೆ. ಇವತ್ತು ಭಕ್ತರಹಳ್ಳಿ ಶಾಲೆ ಈ ಮಟ್ಟಕ್ಕೆ ತಲುಪಿದೆ ಅಂದರೆ ಪ್ರತಿಯೊಬ್ಬ ಶಿಕ್ಷಕರ ಕೊಡುಗೆ ತುಂಬಾ ಇದೆ. ಬೆಳಗ್ಗೆ ನಮ್ಮ ಸ್ನೇಹಿತರು ತುಂಬ ಮಾತಾಡ್ತಾ ಇದ್ರು.
ಒಬ್ಬೊಬ್ಬರ ಶಿಕ್ಷಕರು ಕೂಡ ಎಷ್ಟು ನೆನಪಾಗಿ ಉಳಿದಾರೆ ಅನ್ನೋದಕ್ಕೆ ಬೆಳಗ್ಗೆ ತಾನೆ ನಮ್ಮ ಸ್ನೇಹಿತ ಬಂಧುಗಳೆಲ್ಲ ಮಾತಾಡ್ತಿದ್ರು. ಕೆಲವರ ಹೆಸರುಗಳಂತೂ ತುಂಬಾನೇ ಇಲ್ಲಿ ಉಳಿದ್ಬಿಟ್ಟಿದ್ದಾರೆ, ಆ ರೀತಿ ಉಳಿಸ್ಬಿಟ್ಟಿದ್ದಾರೆ. ಆ ರೀತಿನೇ ಶಿಕ್ಷಣ ಕೊಟ್ಟೋಗಿದ್ದಾರೆ ಇವತ್ತು. ಈ ಹಳೆ ಶಿಕ್ಷಕರು ನೋಡಿ ನಮ್ಗೆ ಇವತ್ತೇನೋ ಹಬ್ಬದ ಇದಾಗಿ ನಮ್ಗೆ ಯಾವ ಬಂದು ಬರಲ್ಲ ಅಂತ ಸಂದರ್ಭ ನಮಗೆ ಬಂದಿದೆ. ಎಲ್ಲ ನನ್ನ ಮತ್ತೆ ಓಲ್ಡ್ ಸ್ಟೂಡೆಂಟ್ ಏನಿದ್ದೀರಾ ಸಖತ್ ಹೆಲ್ಪ್ ಮಾಡಿದ್ದೀರಾ. ನಿಮ್ಗೆಲ್ಲರಿಗೂ ನಮ್ಮ ಶಾಲೆ ಪರವಾಗಿ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಸ್ಪೆಷಲ್ ನಿಂತ್ಕೊಂಡು ತುಂಬ ಹೆಲ್ಪ್ ಮಾಡಿದ್ದೀರಾ. ನಿಮ್ಮ ಗ್ರೂಪ್ ಮಾಡೋದು ನನಗೆ ಭಾಳ ಇಷ್ಟ ಆಯಿತು. ನಿಮಗೆ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ನನಗೆ ವಿಷಯ ಸ್ವಲ್ಪ ಕಡಿಮೆ. ನಾನಿದ್ದು ಕೇವಲ ಒಂದೇ ವರ್ಷ ಭಕ್ತರಲ್ಲಿ ವಸಂತ ಪೈ ಅವರು ಮ್ಯೂಚುವಲ್ ಕೊಟ್ಟು ಬಂದೆ. ಒಂದೇ ವರ್ಷ ನಮ್ಮ ಗುರುಮೂರ್ತಿಗಳು ಸರ್ ಮ್ಯೂಚುವಲ್